ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ನಾನಿವತ್ತು ಥರ್ಡ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಕಾನ್ಸೆಪ್ಟ್ ಆ್ಯಂಡ್ ಮೆಷರ್ಮೆಂಟ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ. ನಾವು ಇದನ್ನು ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಬೇಕಂದ್ರೂ ತೊಗೋಬೋದು. ಕಮ್ ಬ್ಯಾಕ್ ಟು ಏನಿದು ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಅಂತ. ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸಲ್ಲಿ ಅಂದರೆ ಲಾಸ್ಟ್ ಚಾಪ್ಟ್ರಲ್ಲಿ ನಾವು ಡಿಸ್ಕೌಂಟ್ ಫ್ಯಾಕ್ಟರ್ ಯೂಸ್ ಮಾಡ್ತೀವಿ, 10%, 12% ಅಂತ ನೆನಪಿದೆಯಾ? ಅದನ್ನೇ ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳೋದು. ಸೊ ಏನಂತಂದರೆ, ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಅ ಆ್ಯನ್ಯುವಲ್ ಪೇಮೆಂಟ್ ಬೈ ಎ ಕಂಪನಿ ಆನ್ ದ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಇಶ್ಯೂಡ್. It may be the dividend payable on ownership fund like equity share and preference share. It may also be the annual interest payable on the debit securities like a debenture or bonds ಅಂತ. ಏನು ಈ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಅಂತ ನಾವು ಲೈಬಿಲಿಟಿ ಸೈಡಲ್ಲಿ ಯಾವ್ಯಾವುದೆಲ್ಲ ಏನೇನೆಲ್ಲ ಇದೆ ಅಂತ ನೋಡಬೇಕು. ಫಸ್ಟ್ ಹೆಡಿಂಗ್ ಬಂದುಬಿಟ್ಟು ಶೇರ್ಸ್ ಬರುತ್ತೆ. ಶೇರ್ಸ್ ಅಂತ ಬಂದಾಗ ಈಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಬರುತ್ತೆ. ಸೆಕ್ಯೂರ್ಡ್ ಅಂತ ಬರುತ್ತೆ. ಸೊ ಅಲ್ಲಿ ಅನ್ಸೆಕ್ಯೂರ್ಡಲ್ಲೂ ಬರುತ್ತೆ, ಸೆಕ್ಯೂರ್ಡಲ್ಲೂ ಬರುತ್ತೆ. ಓಕೆ, ಸೊ ಬ್ಯಾಲೆನ್ಸ್ ಶೀಟ್ ಫಾರ್ಮಲ್ಲಿ ಲೈಬಿಲಿಟಿ ಸೈಡಲ್ಲಿ ನಮಗೆ ಹೇಗೆಲ್ಲ ನಾವು ದುಡ್ಡನ್ನ ತೊಗೊಂಡು ಬಂದಿದ್ದೀವಿ ಬಿಸ್ನೆಸ್ಗೆ, ಹೌ ಮಚ್ ಫಂಡ್ ವಿ ಗಾಟ್ ಇಟ್ ಫ್ರಮ್ ಈಕ್ವಿಟಿ ಶೇರ್, ಫ್ರಮ್ ಪ್ರಿಫರೆನ್ಸ್ ಶೇರ್, ಫ್ರಮ್ ಡಿಬೆಂಚರ್ ಅನ್ನೋದನ್ನೆಲ್ಲ ನಾವು ನೋಡ್ತೇವೆ. ಸೊ ಲೈಕ್ ದಟ್ ಓನ್ಲಿ. ಅಂದರೆ ಈ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಏನು ಅಂತಂದರೆ ಆ್ಯನ್ಯುವಲ್ ಪೇಮೆಂಟ್. ಈಗ ನಾವು ಯಾವಾಗಲೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನು ಮಾಡ್ತೀವಿ, ಡಿಬೆಂಚರ್ಗೆ ಇಂಟ್ರೆಸ್ಟ್ನ ಪೇ ಮಾಡ್ತೀವಿ, ಹಾಗೆ ಡಿವಿಡೆಂಡ್ನ ಈಕ್ವಿಟಿ ಶೇರ್ಸ್ಗೆ ಡಿಕ್ಲೇರ್ ಮಾಡ್ತೇವೆ. ಈವನ್ ಡಿವಿಡೆಂಡ್ ಆಲ್ಸೋ ಡಿಕ್ಲೇರ್ಡ್ ಫಾರ್ ಪ್ರಿಫರೆನ್ಸ್ ಶೇರ್ ಆಲ್ಸೋ. ಓಕೆ, ಬಟ್ ಇಲ್ಲಿ ಪ್ರಿಫರೆನ್ಸ್ ಶೇರ್ಗೆ ಇಶ್ಯೂ ಮಾಡಬೇಕಾದ್ರೆ ಮೆನ್ಷನ್ ಮಾಡಿರ್ತಾರೆ 8% ಪ್ರಿಫರೆನ್ಸ್ ಶೇರ್ ಅಂತ. ಅಂದರೆ ಇಶ್ಯೂ ಮಾಡಬೇಕಾದ್ರೆ ಅವರ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿರುತ್ತೆ ಅದ್ರ ಮೇಲೆ 8% ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನು ನಾವು ಡಿವಿಡೆಂಟ್ ಅಂತ ಹೇಳಿ ಕೊಡ್ತೇವೆ. ಈವನ್ ಡಿಬೆಂಚರ್ಸ್ಗೂ ಕೂಡ ಎಷ್ಟಾಗುತ್ತೆ ಅಂತಂದರೆ ಅಟ್ ದ ಟೈಮ್ ಆಫ್ ಇಶ್ಯೂಯಿಂಗ್ ಓನ್ಲಿ ದೇ ವಿಲ್ ಮೆನ್ಷನ್ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಅಂತ, 1%, 2%, 8%, 10% ಇಂಟ್ರೆಸ್ಟ್ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಸೊ ಆಗ ನಾವಲ್ಲಿ ಅದನ್ನು ಮೆನ್ಷನ್ ಮಾಡ್ತೇವೆ, ಅಂದರೆ ಇಂಟ್ರೆಸ್ಟ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಓಕೆ, ಹಾಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಆ ಎಲ್ಲದನ್ನು ಮಿಕ್ಸ್ ಮಾಡಿದ್ರೆ ಏನು, ಈಕ್ವಿಟಿ ಶೇರಿಗೆ ಕೊಡಬೇಕಾಗಿರೋಂಥ ಡಿವಿಡೆಂಡ್ ರೇಟು, ಪ್ರಿಫರೆನ್ಸ್ ಶೇರಿಗೆ ಕೊಡಬೇಕಾಗಿರೋಂಥ ಡಿವಿಡೆಂಡ್ಸು, ಡಿಬೆಂಚರು ಮೂರೂ ಆ್ಯಡ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ 10% ಈಕ್ವಿಟಿ ಶೇರ್ಗೆ, 8% ಡಿಬೆಂಚರ್ಸ್ಗೆ, 8% ಪ್ರಿಫರೆನ್ಸ್ ಶೇರ್ಗೆ, ಈ ಮೂರೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಮಾಡಿ ವಾಟ್ ಎವರ್ ದ ರೇಟ್ ಇಟ್ ಕಮ್ಸ್ ದ್ಯಾಟ್ ವಿ ಕಾಲ್ ಇಟ್ ಎಸ್ ಎ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ. ಏನು ಮೂರೂ ನಾವು ಈಗ ಇದನ್ನು ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಹೋಮ್ ಲೋನ್ ತೊಗೊತಾನೆ ಮನೆ ಕಟ್ಟಲಿಕ್ಕೆ ಹೋಮ್ ಲೋನ್ ತೊಗೊಂಡ್ರೆ ನಾನು ಬ್ಯಾಂಕಿಗೆ ಕಟ್ಟಬೇಕಾಗಿರೋ ಇಂಟ್ರೆಸ್ಟ್ ಎಷ್ಟು, ನಾನು ಎಷ್ಟು ಇಂಟ್ರೆಸ್ಟ್ ಕೊಡೋದಕ್ಕೆ ಎಷ್ಟು ಇಂಟ್ರೆಸ್ಟಲ್ಲಿ ಲೋನ್ ತೊಗೊಂಡಿರ್ತೇನೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ 10% ಅಥವಾ 11% ಅಂತ ತೊಗೊಳೋಣ. ಓಕೆ, 10% ಅಥವಾ 11% ನಾನು ತೊಗೋಬೇಕು. ಅದನ್ನು ನಾನೇನಾದರೂ ಮನೆ ಬಾಡಿಗೆ ಕೊಟ್ಟರೆ, ನಾನು ಮನೆ ಕಟ್ಟಿದ್ದಾಯಿತು, ಹೋಮ್ ಲೋನ್ ತೊಗೊಂಡಿದ್ದೀನಿ, ಮನೆ ಕಟ್ಟಿದ್ದಾಯಿತು, ನನ್ನ ಬಾಡಿಗೆ ಎಷ್ಟು ಬರಬೇಕು, ನಾನು ಬ್ಯಾಂಕಿಗೆ ಪೇ ಮಾಡುವಂಥ ಇನ್ಸ್ಟಾಲ್ಮೆಂಟ್ ಅಷ್ಟು ಅಮೌಂಟು ಬಾಡಿಗೆ ನನಗೆ ಬರಬೇಕು, ಮಿನಿಮಮ್ ಅಷ್ಟು ಬೇಕು, ಆಯಿತಾ? ಸೊ ಅದನ್ನು ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಏನು, ನಾನು ಆ ಮನೆ ಬಾಡಿಗೆ ಕೊಟ್ಟರೆ ನಾನು ಆ ಬಾಡಿಗೆ ದುಡ್ಡನ್ನ ಪ್ರತಿ ತಿಂಗಳು ಬ್ಯಾಂಕಿಗೆ ಕಟ್ಕೊಂಡು ಹೋಗೋದು, ಇನ್ನೂ ಜಾಸ್ತಿ ಆದರೂ ಪರವಾಗಿಲ್ಲ, ನಾನು 11 ರೂಪಾಯಿ ಬೇಕು, ನಂಗೆ 15 ರೂಪಾಯಿ ಸಿಕ್ಕರೂ ನೋ ಪ್ರಾಬ್ಲಮ್. ಬಟ್ ಕನಿಷ್ಠ ಪಕ್ಷ ನಾನು ಬ್ಯಾಂಕ್ ಲೋನ್ ಕಟ್ಟಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಿನಿಮಮ್ ಬೇಕೇ ಬೇಕು. ಓಕೆ, ಸೊ ಅದನ್ನು ನಾವೇನಂತ ಹೇಳ್ತೇವೆ, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಓಕೆ, ನಾನು ಬ್ಯಾಂಕಿಂದ ಲೋನ್ ತಂದಿದ್ದೀನಿ, ಇಂಟ್ರೆಸ್ಟ್ ಪೇ ಮಾಡಬೇಕು, ಬ್ಯಾಂಕ್ ಲೋನ್ ಕ್ಲಿಯರ್ ಮಾಡ್ಕೋಬೇಕು, ಪ್ರತಿ ತಿಂಗಳು ನನಗೆ ಬರುವಂಥ ರೆಂಟ್ನ ಅಲ್ಲಿ ಕಟ್ಟಿ ನಾನು ಬ್ಯಾಂಕ್ ಲೋನ್ನ ಕ್ಲಿಯರ್ ಮಾಡ್ಕೊತೇನೆ. ಓಕೆ, ನಾನು ಆ ಮನೇನ ಲೋನ್ ತೀರಿದ್ಮೇಲೆ ನಾನು ಹೋಗ್ತೇನೆ ಆ ಮನೇಲಿರೋದಕ್ಕೆ ಅಂತ ತಿಳ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಓಕೆ, ಸೊ ಅದನ್ನು ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಎಷ್ಟಾಗಿದೆ ಕಾಸ್ಟ್ ಅಂದ್ರೆ ಏನು, ನೀವು ಒಂದು ಅಂಗಡಿಗೆ ಹೋಗ್ತೀರಾ, ಪೆನ್ ತರಲಿಕ್ಕೆ ಹೋಗ್ತೀರಾ, ಎಷ್ಟು ಪೆನ್ನು, 10 ರೂಪಾಯಿ. ನಿಮ್ಗೆ ಎಷ್ಟು, ಹಾಗಾದ್ರೆ ನಿಮ್ಮ ಹತ್ರ ದುಡ್ಡು ಎಷ್ಟು ರೂಪಾಯಿ ಇರಬೇಕು, 5 ರೂಪಾಯಿ ಇದ್ದರೆ ಪೆನ್ ಕೊಡ್ತಾರೆ 10 ರೂಪಾಯಿದು? ಇಲ್ಲ, 10 ರೂಪಾಯಿ ನಿಮ್ಮ ಹತ್ರ ಇರಬೇಕು. ಹೌ ಮಚ್ ಇಟ್ ಕಾಸ್ಟ್ ಅಂತ. ಓಕೆ, ಸೊ ಹಾಗೆ ಎಷ್ಟು ಅಂದರೆ ಓವರಾಲ್ ಕಂಪ್ನಿ ಸರ್ವೈವ್ ಆಗಬೇಕಂದ್ರೆ, ಕಂಪ್ನಿ ಕಂಟಿನ್ಯೂ ಆಗಬೇಕಂತಂದರೆ ಅವರಿಗೆ ಮಿನಿಮಮ್ ಎಷ್ಟು ದುಡ್ಡನ್ನ ಹಾಕಿರೋ ದುಡ್ಡಲ್ಲಿ ಎಷ್ಟು ಪ್ರಾಫಿಟ್ನ ತೆಗಿಬೇಕು, ಎಷ್ಟು ಮಿನಿಮಮ್ ಎಷ್ಟು ತಗೊಳ್ಳೇಬೇಕು ಅನ್ನೋದನ್ನು ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಡೆಫಿನೇಷನ್. ಅಕಾರ್ಡಿಂಗ್ ಟು ದ ಸೊಲೊಮನ್,
is the cost of capital is the minimum required rate of earning or the cut-off rate or capital for capital expenditure. ಏನು ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ದ ಮಿನಿಮಮ್ ರಿಕ್ವೈರ್ಡ್ ರೇಟ್ ಆಫ್ ಅರ್ನಿಂಗ್. ಸೊ ನಾನು ಹೇಳಿದ್ನಲ್ಲ, ನಾನು ಬಾಡಿಗೆ ಕೊಡಬೇಕಂದ್ರೆ 11 ರೂಪಾಯಿ ನನಗೆ ಬರಲೇಬೇಕು. 11 ರೂಪಾಯಿ ಇಂಟ್ರೆಸ್ಟ್ ಕಟ್ಟಲಿಕ್ಕೆ ನನಗೆ ಬರುವಂಥ ಎಷ್ಟು ನಾನು ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು ಅಷ್ಟು ದುಡ್ಡು ನಂಗೆ ಬರಬೇಕು. ಓಕೆ, ಸೊ ಅದನ್ನು ನಾವೇನಂತ ಹೇಳ್ತೇವೆ, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳಿ ಹೇಳ್ತೇವೆ. ಸೊ ಇಟ್ಸ್ ಎ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಆರ್ ದ ಕಟ್ ಆಫ್ ರೇಟ್. ನಾವು ಡಿಸ್ಕೌಂಟ್ ಫ್ಯಾಕ್ಟರ್ಲಿ ಏನು ಯೂಸ್ ಮಾಡ್ತಿದ್ವಲ್ಲ 10%, 12% ಅಂತ ಕಟ್ ಆಫ್ ರೇಟ್. ನಾನು ಆ ಪ್ರಾಜೆಕ್ಟ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾ ಬೇಡವಾ ಅನ್ನೋದನ್ನು ಯೂಸ್ ಮಾಡಲಿಕ್ಕೂ ಕೂಡ ನಾನು ಇದನ್ನೇ ಯೂಸ್ ಮಾಡೋದು. ಓಕೆ, ಫಾರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನಾನು ಆ ಮಿಷಿನ್ ಪರ್ಚೇಸ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದನ್ನು ನೀವು ಯೂಸ್ ಮಾಡೋದಕ್ಕೆ ಏನು ಮಾಡ್ತೀನಿ, ಡಿಸ್ಕೌಂಟ್ ಫ್ಯಾಕ್ಟರ್ ತೊಗೊತೀನಿ. ಸೊ ಆ ಡಿಸ್ಕೌಂಟ್ ಫ್ಯಾಕ್ಟರ್ನ ಇಟ್ ವಿಲ್ ಬಿ ಅಂದ್ರೇನು, ನನಗೇನು ಬಾಡಿಗೆ ಕೊಡಬೇಕಾ ಬೇಡವಾ, ಅಷ್ಟು ಬಾಡಿಗೆ ನಾನು ಕೊಡಲಾ ಬೇಡವಾ ಅನ್ನೋದು ನನ್ನ ಹೋಮ್ ಲೋನ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಕಂಪ್ನಿಯಲ್ಲೂ ಕೂಡ ನಾನು ಆ ಪ್ರಾಜೆಕ್ಟ್ನ ಅಥವಾ ಆ ಮಿಷಿನ್ನ ಪರ್ಚೇಸ್ ಮಾಡಬೇಕಾ ಬೇಡವಾ ಅನ್ನೋದನ್ನು ಈ ಕಾಸ್ಟ್ ಆಫ್ ಕ್ಯಾಪಿಟಲ್ ರೇಟು, ಅಂದರೆ ಅಷ್ಟು ಮಿನಿಮಮ್ ರೇಟ್ ಬಂದರೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ನಾನು 10,000 ರೂಪಾಯಿ ತಿಂಗಳಿಗೆ ಬಾಡಿಗೆ ಕೊಡ್ತೀನಿ, 10,000 ರೂಪಾಯಿ ಬ್ಯಾಂಕಿಗೆ ಕಟ್ತೀನಿ, ಆಯಿತಾ. ಜಾಸ್ತಿ ಬಂದರೆ ಪರವಾಗಿಲ್ಲ, ಕಡಿಮೆ ಬರಬಾರ್ದು, 10,000 ರೂಪಾಯಿಗಿಂತ ಕಡಿಮೆ ಬರಬಾರ್ದು. ಅದನ್ನು ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ, ಅಂದರೆ ಕಟ್ ಆಫ್ ರೇಟ್ ಅಂತ ಹೇಳ್ತೀವಿ. ಅಂದರೆ ಕಡಿಮೆ ಬಂದರೆ ಏನಾಗುತ್ತೆ, ಲೋನ್ ಕಟ್ಟೋಕ್ಕಾಗಲ್ಲ. ಲೋನ್ ಕಟ್ದಲ್ಲೇ ಇದ್ದರೆ ದೇ ವಿಲ್ ಟೇಕ್ ಓವರ್ ಯುವರ್ ಅಸೆಟ್. ಮನೆ ಲೋನ್ ಕಟ್ದರೆ ಇದ್ರೆ ಏನು ಮಾಡ್ತಾರೆ, ಹೋಮ್ ಲೋನ್ನ ದೇ ವಿಲ್ ಟೇಕ್ ಓವರ್ ದ ಹೋಮ್ ಓನ್ಲಿ. ಮನೆ ಹರಾಜಿಗೆ ದುಡ್ಡು ತೊಗೊತಾರೆ. ದಟ್ಸ್ ವೈ ದಿಸ್ ಇಸ್ ದ ಮಿನಿಮಮ್ ರೇಟ್ ವಿಚ್ ಎವ್ರಿ ಕಂಪನಿ ಹ್ಯಾಸ್ ಟು ಅರ್ನ್ ಫಾರ್ ಇಟ್ಸ್ ಸರ್ವೈವ್ ಅಂತ. In the words of John J. Hampton, cost of capital is the rate of return a firm requires from the investment in order to increase the value of the firm in the market. So ಏನು ಈ ಕಾಸ್ಟ್ ಆಫ್ ಕ್ಯಾಪಿಟಲ್ ರೇಟ್ ಅಂತಂದರೆ, ಇಟ್ ಇಸ್ ರಿಕ್ವೈರ್ಡ್ ಫಾರ್ ಎ ಫರ್ಮ್. ಇದು ಕಂಪ್ನಿ ಬೇಕು ಫ್ರಮ್ ಎ ಇನ್ವೆಸ್ಟ್ಮೆಂಟ್. ಪ್ರಾಜೆಕ್ಟ್ ಯಾವುದಾದ್ರೂ ಈಗ ಒಂದು ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡ್ತಿದ್ದೆ ಅಂದರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡು ವಾಪಸ್ ಬರಬೇಕು. ಈಗ ಜಿಯೋ they are planning to introduce a 5G phone. Airtel and Tata company also planning to introduce a phone for India local. ಅಂದರೆ ಕಡಿಮೆ ರೇಟಿಗೆ, ಬಜೆಟೆಡ್ ರೇಟಿಗೆ ಸ್ಮಾರ್ಟ್ಫೋನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿದ್ದಾರೆ ಇಂಡಿಯಾದಲ್ಲಿ. ಓಕೆ, ಸೊ ದಿಸ್ ಈಸ್ ದ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್. ಇದು ಪ್ರಾಜೆಕ್ಟ್ ಇನ್ವೆಸ್ಟ್ಮೆಂಟ್. ಅಂದರೆ ಇಲ್ಲಿ ಎಷ್ಟು ಹೆವಿ ದುಡ್ಡು ಹಾಕಿರ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಬೇಕು, ಟೆಕ್ನಾಲಜಿಗೆ ಆಗಬೇಕು. ಜಿಯೋ ಮತ್ತು ಗೂಗಲ್, ರಿಲಯನ್ಸ್ ಮತ್ತು ಗೂಗಲ್ ಎರಡು ಸೇರಿ ದೇ ಆರ್ ಗಿವಿಂಗ್ ಎ ನ್ಯೂ 5G phone for 5,000 rupees. And even Airtel and Tata company also under a plan, means they also wanted to introduce a mobile to India. ಓಕೆ, ಅದನ್ನು ನಾವು ಪ್ರಾಜೆಕ್ಟ್ ಪ್ರಪೋಸಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಹಾಕೋ ದುಡ್ಡು ನಮಗೆ ವಾಪಸ್ ಬರಬೇಕು. ನಾವು ಎಷ್ಟು ಹಾಕ್ತೇವೆ, 10 lakhs ಹಾಕಿದ್ರೆ 10 crores ಹಾಕಿದ್ರೆ 10 crores ಅಷ್ಟು ದುಡ್ಡು ವಾಪಸ್ ಬರಬೇಕು. ಎಷ್ಟು ದಿನಕ್ಕೆ ಬರುತ್ತೆ? ಓಕೆ, ಸೊ ಫ್ರಮ್ ಇನ್ವೆಸ್ಟ್ಮೆಂಟ್ ಇನ್ ಆರ್ಡರ್ ಟು ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಇನ್ ದ ಮಾರ್ಕೆಟ್. ಸೊ ಇಲ್ಲಿ ಹಾಕಿದ ದುಡ್ಡು ವಾಪಸ್ ಬಂದರೆ ಮಾತ್ರ ಕಂಪ್ನಿ ಸರ್ವೈವ್ ಆಗೋದು, ಇಲ್ಲಾಂದರೆ ಸರ್ವೈವ್ ಆಗಲ್ಲ. ಇನ್ ದ ವರ್ಡ್ಸ್ ಆಫ್ ಜೇಮ್ಸ್ ಸಿ ಕ್ಯಾನ್ ಹಾರ್ನ್, the cost of capital represent a cut-off rate for the allocation of capital to investment or a projects. ಇದು ನಮಗೆ ಕಟ್ ಆಫ್ ರೇಟ್ ಥರ, ನಾವು ಡಿಸ್ಕೌಂಟ್ ಫ್ಯಾಕ್ಟರಲ್ಲಿ ಯೂಸ್ ಮಾಡ್ತೀವಲ್ಲ 10%, 12% ಥರ. ಓಕೆ, ಫಾರ್ ದ ಅಲೋಕೇಶನ್ ಆಫ್ ಕ್ಯಾಪಿಟಲ್ ಫಾರ್ ಇನ್ವೆಸ್ಟ್ಮೆಂಟ್ ಆರ್ ಪ್ರಾಜೆಕ್ಟ್. ನಾವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅನ್ನೋದನ್ನು ಯೂಸ್ ಮಾಡಲಿಕ್ಕೆ ನಮಗೊಂದು ಪ್ಯಾರಾಮೀಟರ್. ಓಕೆ, ಇಟ್ಸ್ ದ ರೇಟ್ ಆಫ್ ರಿಟರ್ನ್ ಆನ್ ದ ಪ್ರಾಜೆಕ್ಟ್ ದಟ್ ವಿಲ್ ಹ್ಯಾವ್ ಅನ್ಚೇಂಜ್ಡ್ ದ ಮಾರ್ಕೆಟ್ ಪ್ರೈಸ್ ಇನ್ ದ ಸ್ಟಾಕ್. ಸೊ ಇಷ್ಟು ಮಿನಿಮಮ್ ಅರ್ನ್ ಮಾಡಿದ್ರೆ ಮಾತ್ರ ಕಂಪ್ನಿ ಸರ್ವೈವ್ ಆಗಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಕಂಪ್ನಿ ಪ್ರಾಫಿಟ್ ಒಂದು ದಿನ ಕಡಿಮೆ ಆದರೂ, ಕಂಪ್ನಿ ಪ್ರಾಫಿಟ್ ಒಂದೇ ಸತಿ ಕಡಿಮೆ ಆದರೂ ಕೂಡ ಏನಾಗುತ್ತೆ, ಶೇರ್ ಮಾರ್ಕೆಟಲ್ಲಿ ವ್ಯಾಲ್ಯೂ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಹಾಗಾಗಿ ದಿಸ್ ದ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್. ದಿಸ್ ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಕ್ಕೆ ಓದಬೇಕು ಅಂತ. The cost of capital is an important factor in formulating an optimum capital structure. ಇಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಈಗ ಲಯಬಿಲಿಟಿ ಸೈಡಲ್ಲಿ ಈಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್, ಡಿಬೆಂಚರ್ ಎಲ್ಲ ಇದೆ. ಓಕೆ, ಸೊ ಯಾವುದನ್ನು ಇನ್ಕ್ಲೂಡ್ ಮಾಡಬೇಕು ಬೇಡ. ಡಿಬೆಂಚರಲ್ಲಿ ನನಗೆ ಈಗ ದುಡ್ಡು ಬೇಕು, ಆಯಿತಾ, ನಾನು ಈಕ್ವಿಟಿಯಲ್ಲಿ ತರಲ್ಲ, ಪ್ರಿಫರೆನ್ಸಲ್ಲಿ ತರಲ್ಲ, ಡಿಬೆಂಚರಲ್ಲಿ ತರಲ್ಲ, ಯಾವುದ್ರಲ್ಲಿ ತಂದರೆ ಒಳ್ಳೆಯದು ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ದ ಫಸ್ಟ್ ಪಾಯಿಂಟ್.
ನೆಕ್ಸ್ಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಆರ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಡಿಸಿಷನ್. ನಾನು ಹೇಳಿದ್ನಲ್ಲ, ಸೊ ಕ್ಯಾಪಿಟಲ್ ಬಜೆಟಿಂಗಲ್ಲಿ ನಾವು ಡಿಸ್ಕೌಂಟ್ ಆಫ್ ಫ್ಯಾಕ್ಟರ್ ಯೂಸ್ ಮಾಡ್ತೀವಿ, 10%, 12% ಎಲ್ಲ ಯೂಸ್ ಮಾಡ್ತೀವಲ್ಲ, ಅದು ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಅಥವಾ ಯಾರಲ್ಲಿ 10%, 2%, 15% ಅಂತ ಬರುತ್ತೆ ನೋಡಿ, ಅದು ಕೂಡ ನಾವು ಕನ್ಸಿಡರ್ ಮಾಡ್ತೇವೆ. ನೀವು ಯಾವುದೇ ಟೆಕ್ನಿಕ್ಸ್ನ ತೊಗೊಂಡ್ರು ಕೂಡ ಕಾಸ್ಟ್, ಸೊ ಆ ಟೆಕ್ನಿಕ್ ಇಟ್ ವಿಲ್ ಬಿ ಪ್ಲೇ ಎ ಮೇಜರ್ ರೋಲ್. ಇಷ್ಟು ರೇಟಿಗೆ ನಾವು ಹಾಕಿದರೆ ನಮ್ಮ ದುಡ್ಡು ವಾಪಸ್ ಬರುತ್ತಾ ಇಲ್ವಾ ಅನ್ನೋದನ್ನು ಅನಾಲಿಸಿಸ್ ಮಾಡ್ತೇವೆ. ಅದಕ್ಕಿಂತ ಕಡಿಮೆ ಬಂದರೆ NPV ನೆಗೆಟಿವ್ ಆದರೆ ರಿಜೆಕ್ಟ್ ಮಾಡ್ತೇವೆ, ಪಾಸಿಟಿವ್ ಆದರೆ ಅಕ್ಸೆಪ್ಟ್ ಮಾಡ್ತೇವೆ. ಪ್ರಾಫಿಟಬಿಲಿಟಿ ಇಂಡೆಕ್ಸಲ್ಲಿ ಗ್ರೇಟರ್ ದೆನ್ 1 ಇದ್ದರೆ ಅಕ್ಸೆಪ್ಟ್ ಮಾಡ್ತೇವೆ, ಲೆಸ್ಸರ್ ದೆನ್ 1 ಇದ್ದರೆ ರಿಜೆಕ್ಟ್ ಮಾಡ್ತೇವೆ. ಸೊ ಹಾಗಾಗಿ ಈ ಕಾಸ್ಟ್ ಆಫ್ ಕ್ಯಾಪಿಟಲ್ ಇದ್ದರೆ ಮಾತ್ರ ನಾವು ಆ ಪ್ರಾಜೆಕ್ಟ್ನ ಅಕ್ಸೆಪ್ಟ್ ಮಾಡಬೇಕಾ ರಿಜೆಕ್ಟ್ ಮಾಡಬೇಕಂತ ಗೊತ್ತಾಗೋದು. ಇಲ್ಲ ಅಂದರೆ ವಿ ಕೆನಾಟ್ ಟೇಕ್ ಸಜೆಷನ್ಸ್. ಓಕೆ, ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಇಂಪಾರ್ಟೆಂಟ್ ಟು ಟೇಕ್ ಎ ಇನ್ವೆಸ್ಟ್ಮೆಂಟ್ ಡಿಸಿಷನ್. ನೆಕ್ಸ್ಟ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಡಿಸೈಡಿಂಗ್ ಅಬೌಟ್ ದ ಮೆಥಡ್ ಆಫ್ ಫೈನಾನ್ಸಿಂಗ್. ಸೊ ಯಾವ ಮೆಥಡ್ ಆಫ್ ಫೈನಾನ್ಸಿಂಗ್ನ ನಾವು ಯೂಸ್ ಮಾಡಬೇಕು ಅಂತ. ಅಂದರೆ ಇದು ಸೇಮ್, ನಾನು ಈಕ್ವಿಟಿ ಮತ್ತು ಪ್ರಿಫರೆನ್ಸ್ ಕಾಂಬಿನೇಷನ್ ತೊಗೊಳ್ಳ, ಡಿಬೆಂಚರ್ ಮತ್ತು ಪ್ರಿಫರೆನ್ಸ್ ಕಾಂಬಿನೇಷನ್ ತೊಗೊಳ್ಳ, ಅಥವಾ ಮೂರೂ ಕಾಂಬಿನೇಷನ್ ತೊಗೊಳ್ಳ, ಯಾವ ಥರ ಚಾಯ್ಸ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಫೋರ್ತ್ ಒನ್, ದ ಕಾನ್ಸೆಪ್ಟ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಯೂಸ್ಫುಲ್ ಇನ್ ಮೇಕಿಂಗ್ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಕಾಸ್ಟ್ ಎಲಿಮೆಂಟ್. ಈಗ ನಂಗೆ 10 ಲಕ್ಷ ರೂಪಾಯಿ ಬೇಕು ದುಡ್ಡು. ನಾನೇನು ಮಾಡ್ತೇನೆ, ನೆಕ್ಸ್ಟ್ ಚಾಪ್ಟ್ರಲ್ಲಿ ನಿಮಗೆ EBIT, EPS ಅನಾಲಿಸಿಸ್ ಅಂತ ಬರುತ್ತೆ, ಅದರಲ್ಲಿ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ ನಿಮಗೆ. ನಾನು ಈಕ್ವಿಟಿ ಶೇರ್ ಇಶ್ಯೂ ಮಾಡಿದ್ರೆ ಎಷ್ಟು ದುಡ್ಡು ಕೊಡಬೇಕು, ಪ್ರಿಫರೆನ್ಸ್ ಶೇರ್ ಇಶ್ಯೂ ಮಾಡಿದ್ರೆ ಎಷ್ಟು, ಡಿಬೆಂಚರ್ ಇಶ್ಯೂ ಮಾಡಿದ್ರೆ ಎಷ್ಟು, ಆಯಿತಾ, ಯಾವುದು ಯೂಸ್ ಮಾಡಿದ್ರೆ ಕಂಪ್ನಿಗೆ ಒಳ್ಳೆಯದು ಅದನ್ನು ಕಂಪೇರ್ ಮಾಡುವಂಥದ್ದು. ಅಲ್ಲಿ ಅನಾಲಿಸಿಸ್ ಮಾಡ್ತಾರೆ, ಇಲ್ಲಿ ಕಂಪೇರ್ ಮಾಡ್ತಾರೆ, ಎರಡೂ ಒಂದೇ. ಬಟ್ ಇಲ್ಲಿ ಈಚ್ ಒಂದೇ ಫ್ಯಾಕ್ಟರ್ನ ಹಾಕಿ ರೇಟ್ನ ಫೈಂಡ್ ಔಟ್ ಮಾಡಿ ಅನಾಲಿಸಿಸ್ ಮಾಡ್ತಾರೆ. ನೆಕ್ಸ್ಟ್, ಫಿಫ್ತ್ ಒನ್, ಕಾನ್ಸೆಪ್ಟ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ಹೆಲ್ಪ್ಫುಲ್ ಇನ್ ಇವ್ಯಾಲ್ಯೂಯೇಟಿಂಗ್ ದ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಫ್ ದ ಟಾಪ್ ಎಕ್ಸಿಕ್ಯೂಟಿವ್ಸ್ ಅಂತ. ಏನಂತಂದರೆ, ನಾವು ಹೂ ಇಸ್ ದ CEO ಫಾರ್ ದಿಸ್ ಭಾರತಿ ಗ್ರೂಪ್ ಆಫ್ ಸುನಿಲ್ ಮಿತ್ತಲ್. Okay, and now Jio is in the hands of Ambani. So now if you take it up, in who is taking this decision? Ratan Tata, Sunil Mittal, they are come together for this introducing a new phone. Ambani, and then come back to Google, who is the CEO. Okay, so these two, they have come together to introduce a new phone. So their performance, ಅಂದರೆ ಏನು, ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನು, ಟಾಪ್ ಎಕ್ಸಿಕ್ಯೂಟಿವ್ ಯಾರ ಫೀಲ್ಡಲ್ಲಿ ಯಾರ ಟೈಮಲ್ಲಿ ಕಂಪ್ನಿ ತುಂಬ ಇಂಪ್ರೂವ್ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಕಾಸ್ಟ್ ಆಫ್ ಕ್ಯಾಪಿಟಲಿಂದ ಅಂತ. ಓಕೆ, ಸೊ ಸ್ಟಾರ್ಟ್ ಆದಾಗ ಯಾರ ಕೈಲಿದ್ದಾಗ, when it was an only Sunil Mittal, how was the performance? When after that Sunil Mittal, his son will come, how is the performance? Okay, like this only it will go on. Who is the top executive? Who will be the managing director of the company? Okay, in whose period the cost of capital means it evaluate the company performance. Company performance evaluate ಮಾಡೋದಕ್ಕೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇವ್ಯಾಲ್ಯೂಯೇಟ್ ದ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಫ್ ದ ಟಾಪ್ ಎಕ್ಸಿಕ್ಯೂಟಿವ್ಸ್ ಅಂತ, ಯಾರ ಪೀರಿಯಡಲ್ಲಿ ಜಾಸ್ತಿ ಬಂತು ಅನ್ನೋದನ್ನು ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಹೆಲ್ಪ್ ಮಾಡುತ್ತೆ. Next, the concept of cost of capital is also important in other areas of decision making. ಬೇರೆ ಏರಿಯಾಸಲ್ಲೂ ಕೂಡ ತುಂಬ ಇಂಪಾರ್ಟೆಂಟು. ಯಾಕೆ, ಯಾವುದ್ರಲ್ಲಿ ಅಂತ, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮತ್ತು ಡಿವಿಡೆಂಡ್ ಡಿಸಿಷನ್ಸ್. ನಾನು ಇಲ್ಲಿ ದುಡ್ಡು ಹಾಕ್ತೇನೆ, ಇನ್ವೆಸ್ಟ್ಮೆಂಟ್ ನಾನು ಇಷ್ಟು ಮಾಡ್ತೇನೆ, ಬಟ್ ನನಗೆ ಡೇ ಟು ಡೇ ಈಗ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದ್ರೆ ಟೇಬಲು, ಬೆಂಚು, ಪ್ಲೇಟ್ಸು, ವೆಸಲ್ಸು ಎಲ್ಲ ಬೇಕು. ಓಕೆ, ನಾನೆಲ್ಲ ತಂದೆ, ಪ್ಲೇಸ್ ಎಲ್ಲ ರೆಡಿ ಇದೆ, ಆದರೆ ದಿನ ರೇಷನ್ ತರಬೇಕಾ, ಅಕ್ಕಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹೋಟ್ಲಲ್ಲಿ ಏನೇನೆಲ್ಲ ರೆಸಿಪೀಸ್, ಏನೇನೆಲ್ಲ ಮೆನು ಇದೆ, ಆ ಮೆನುಗೆ ಬೇಕಾದಂಥ ಎಲ್ಲ ಮೆಟೀರಿಯಲ್ಸ್ ಕೂಡ ಬೇಕು. ಈಗ ದೋಸೆ ಮಾಡ್ತೇನೆ, ದೋಸೆ, ಇಡ್ಲಿ, ಪೂರಿ, ಚಪಾತಿ, ನೆಕ್ಸ್ಟ್ ಫ್ರೈಡ್ ರೈಸ್, ಏನೇ ಹೇಳಿದರೂ ಕೂಡ ಅದಕ್ಕೇನು ಬೇಕು, ಅದಕ್ಕೆ ಮೆಟೀರಿಯಲ್ ಬೇಕು. ಅದು ಡೇ ಟು ಡೇ ರನ್ ಆಗಬೇಕಂದ್ರೆ ಇದು ಬೇಕೇ ಬೇಕು. ಅದನ್ನು ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು, ಲೇಬರ್ ಚಾರ್ಜಸ್ ಇರುತ್ತೆ, ಪ್ರತಿ ತಿಂಗಳು ಕೊಡುವಂಥದ್ದು, ಸ್ಯಾಲ್ರಿ ಕೊಡಬೇಕು. ಸೊ ಎಲ್ಲದನ್ನು ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಈವನ್ ಅದು ಕೂಡ ನಮಗೆ ಈ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಡಿವಿಡೆಂಡ್ ತೊಗೊಳೋದಕ್ಕೂ ಕೂಡ ಈ ಕಾಸ್ಟ್ ಆಫ್ ಕ್ಯಾಪಿಟಲು ತುಂಬ ಇಂಪಾರ್ಟೆಂಟು ಅಂತ. ಓಕೆ, ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್. ಮೀನ್ಸ್
ವೈ ವಿ ನೀಡ್ ಟು ಸ್ಟಡಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ. ಓಕೆ, ಸೊ ದ್ಯಾಟ್ಸ್ ಅಬೌಟ್ ಫಾರ್ ದ ಟುಡೇ ಕ್ಲಾಸ್, ಮೀನಿಂಗ್, ಡೆಫಿನೇಷನ್ of cost of capital and why we need to study cost of capital. Thank you.